ಒಂದು ಸಾಧ್ಯತೆ ಇದೆ ಚೋಟು. ಬಹುಶಃ ಈ ಒಂದು ಅವಕಾಶದ ಲಾಭವನ್ನ ಚೋಟು ಅದ್ಯಾವ ರೀತಿ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಬಹುಶಃ ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡಿದ್ದ ಆದಲ್ಲಿ ವಿಜಯಪುರ ಪ್ರೀಮಿಯರ್ ಲೀಗ್ ಸೀಸನ್ 5ರ ಮೊದಲನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ಲಿಕ್ಕಿದ್ದಾರೆ ಚೋಟು. ಹೊನಲು ಬೆಳಕಿನ ಅಡಿಯಲ್ಲಿ ಈಗಾಗಲೇ ಶ್ರೀನಿವಾಸ್ ಹಾಗೂ ಕಿರಣ್ ಗುಂಡೂರ್ ಅವರ ವಿಕೆಟ್ ಅಂತ್ಯವನ್ನ ಕಂಡುಕೊಳ್ತಾ ಇದೆ. ದುರಾದೃಷ್ಟಕರ ರೀತಿಯಲ್ಲಿ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನ ಕಿರಣ್ ಗುಂಡು ದಾಖಲಿಸಿದ್ರು ಕೂಡ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಅನ್ನ ನೀಡಿ ನಿರ್ಗಮಿಸಿದ್ದಾರೆ. ಹೊಸ ದಾಂಡಿಗನ ಸೇರ್ಪಡ ಅಂಕಣದ ಒಳಭಾಗದಲ್ಲಿ ಜಮೀರ್ ಸ್ಟ್ರೈಕ್ ಅನ್ನ ಪಡಿತಾ ಇರ್ತಕ್ಕಂಥ ಬ್ಯಾಟ್ಸ್ಮನ್. ಅಲ್ಲಿ ಚೋಟೂರವರ ಗಮನಕ್ಕೆ ತಾವು ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದಿದ್ದೆ ಆದಲ್ಲಿ ಸೈಯದ್ ಜಬೀವುಲ್ಲಾ ಮುಖ್ಯವಾಗಿ 1,000 ನಗದಿನ ಘೋಷಣೆ. ಹ್ಯಾಟ್ರಿಕ್ ಅವಕಾಶ ಇದೆ ಜಮೀರ್ ಸ್ಟ್ರೈಕರ್ ಅಲ್ಲಿ. ನಾಲ್ಕನೇ ಬಾರಿ ಚೋಟು ಟು ಜಮೀರ್. ಹ್ಯಾಟ್ರಿಕ್ ನ ಅವಕಾಶ ಇದೆ. ಹ್ಯಾಟ್ರಿಕ್ ಚೆಂಡು ತನ್ಮೂಲಕವಾಗಿ ಒಂದೋಟದ ಸೇರ್ಪಡ. ಜಮೀರ್ ರವರು ಹ್ಯಾಟ್ರಿಕ್ ಪಡೆಯುವ ಒಂದು ಕನಸನ್ನ ಭಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತಂಡದ ಒಟ್ಟು ಮೊತ್ತ ಕೇವಲ ಒಂದೋಟ, 2 ವಿಕೆಟ್ ನಷ್ಟಕ್ಕೆ. ಅಂತಿಮ 2 ಎಸೆತ ಆರಂಭಿಕ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಐದನೇ ಬಾರಿ ಬಹಳ ಉತ್ತಮ ರೀತಿಯ ಎಸೆತ. ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ ಮಿಡ್ ಆಫ್ ಹಾಗೂ ಮಿಡ್ ಆನ್ ನಡುವೆ. ಒಂದು ಕರಾರುವಕ್ಕ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ಚೋಟು. ಕೇವಲ 2 ಓಟವನ್ನ ಬಿಟ್ಕೊಟ್ಟು 2 ಪ್ರಾಮುಖ್ಯತೆ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಕೂಡ. ಕೊನೆಯ ಬಾರಿ ಬಹಳ ಉತ್ತಮ ರೀತಿಯ ಎಸೆತ, ಆಫ್ ಬ್ರೇಕ್ ಡೆಲಿವರಿ, ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನ ನೀಡುತ್ತಾ ಇದ್ದಾರೆ. ಬೆಳಗಿನ ಸಮಯದಿಂದಲೂ ಕೂಡ ನನ್ನ ಜೊತೆ ವೀಕ್ಷಕ ವಿವರಣೆಯನ್ನು ನೀಡಿದಂತ ಅಬ್ಬಾಸ್ ಬಬ್ಲು ನಿರ್ಗಮಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನ ಹಂತದಲ್ಲಿ PK ಪ್ರವೀಣ್ ಕುಮಾರ ವೀಕ್ಷಕ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ದೂರದ ಚಿಕ್ಕಮಗಳೂರು ಪರಿಸರದ ವೀಕ್ಷಕ ವಿವರಣೆಗಾರ. ತಂಡದ ಒಟ್ಟು ಮೊತ್ತ 2 ವಿಕೆಟ್ ನಷ್ಟಕ್ಕೆ. ಪ್ರಜ್ವಲ್ ಸ್ಟ್ರೈಕರ್ ಅಲ್ಲಿ. ಹೊಸ ಬೌಲರ್ ಆಸಿಫ್. ಬಹಳ ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ತಂಡದ ಒಟ್ಟು ಮೊತ್ತ ಕೇವಲ 2 ಓಟಗಳು. ಚೋಟೂರವರ ಜಾಣ್ಮಯ ನೈಪುಣ್ಯತೆ ಎಸ್ಕಾರಿಕೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಯೋಧಾ ತಂಡಕ್ಕೆ ತಲೆನೋವಿನ ವಿಚಾರ ಆಗ್ತಾ ಇದೆ. 2ನೇ ಬಾರಿ ವೈಡ್ ಬಾಲ್ ಸೂಚನೆ. ನೇರ ನಿರ್ಣಾಯಕರಾಗಿ ಸ್ಟ್ರೈಟ್ ಅಂಪೈರ್ ಆಗಿ ಅನುಭವಿ ತೀರ್ಪುಗಾರರು ಉಮೇಶ್ ಫ್ರಾಮ್ ನಾಗರಬಾವಿ ಬೆಂಗಳೂರು. ಬಹಳ ಉತ್ತಮ ರೀತಿಯ ಎಸೆತ, ಡಾಟ್ ಬಾಲ್ ನ ಸೇರ್ಪಡ. ಪ್ರತಿಯೊಂದು ಡಾಟ್ ಬಾಲ್ ಸ್ವಲ್ಪ ಮಟ್ಟಿಗೆ ಇಲ್ಲಿ ಒತ್ತಡವನ್ನು ಹೆಚ್ಚಿಸ್ತಾ ಇದೆ ಯೋಧಾ ಕ್ರಿಕೆಟರ್ಸ್ಗೆ. ಮತ್ತೊಮ್ಮೆ ವೈಡ್ ಬಾಲ್ ಸೂಚನೆ. ಕಿರಣ್ ಗುಂಡು ಬಿರುಸಿನ ಹೊಡೆತವನ್ನ ದಾಖಲಿಸಿದ್ರು ಕೂಡ ದಾಂಡು ಚೆಂಡಿನ ಸಂಪರ್ಕ ಲಭಿಸಿಲ್ಲ. ಬಹುಶಃ ದಾಂಡು ಚೆಂಡಿನ ಸಂಪರ್ಕ ಸರಿಯಾಗಿ ಲಭಿಸಿದ್ರೆ ಸೀಮಾ ರೇಖೆ ಹೊರಭಾಗವನ್ನ ಕ್ರಮಿಸಬೇಕಾಗಿತ್ತು. ಅದೃಷ್ಟ ಕಿರಣ್ ಗುಂಡುಗೆ ಕೈ ಸೇರಲಿಲ್ಲ. ಈ ಹಂತದಲ್ಲಿ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸಿದ್ರು.
ಅದೃಷ್ಟ ಕೂಡ ಕೈ ಕೊಟ್ಟಿತ್ತು. ಸದ್ಯ ಈಗ ಯಾರ್ಕರ್ಲೆನ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. 4ನೇ ಬಾರಿ ಆಸಿಫ್. ಮತ್ತೊಮ್ಮೆ ಬೇಸು ಹಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. 10 ಚೆಂಡುಗಳ ಮುಂದೆ ಕೇವಲ 4 ಓಟವನ್ನ ಮಾತ್ರ ಯೋಧಾ ಕ್ರಿಕೆಟರ್ಸ್ ದಾಖಲಿಸಿ ತನ್ನ ಪ್ರಾಮುಖ್ಯತೆ 2 ವಿಕೆಟ್ ಅನ್ನ ಕಳ್ಕೊಂಡಿದೆ. 5ನೇ ಬಾರಿ ಮತ್ತೊಮ್ಮೆ ಬೇಯಿಸುವ ವಿಫಲ ಯತ್ನ. ಡಾಟ್ ಬಾಲ್ನ ಸೇರ್ಪಡ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದ್ದಾವೆ. 2ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 4. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಸ್ಕೋರ್ ಭಾಗದಲ್ಲಿ ತಟ್ಟಿ ಮುಟ್ಟಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವ ಹಂತದಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಬಹುಶಃ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ ಔಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ಬಹುಶಃ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ನೇರ ನಿರ್ಣಾಯಕ ಉಮೇಶ್ ನಾಗರಬಾವಿ. ಸದ್ಯ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ. ಜಮೀರ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗ್ತಾ ಇದೆ. ಬಹುಶಃ ಜಮೀರ್ ಔಟ್ ಆಗುವ ಸಾಧ್ಯತೆ ಇದೆ. ಸದ್ಯ ಪೆವಿಲಿಯನ್ ಕಡೆ ಹೆಜ್ಜೆ ಆಗ್ತಾ ಇದ್ದಾರೆ ಜಮೀರ್. ನನ್ನ ಅನಿಸಿಕೆ ಪ್ರಕಾರ ಯೋಧನ ತಂಡದ 3ನೇ ವಿಕೆಟ್ ನೆಲ ಕಚ್ಚುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ದುರಾದೃಷ್ಟಕರ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥ ಓಟವನ್ನ ಪಡೆಯುವ ಹಂತದಲ್ಲಿ ರನ್ಔಟ್ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸದ್ಯ ಔಟ್ ಎನ್ನುವ ಸೂಚನೆ ರವಾನೆ ಆಗಿದೆ. ಜಮೀರ್ ಇನ್ನಿಂಗ್ಸ್ ದುರಾದೃಷ್ಟಕರ ರೀತಿಯಲ್ಲಿ ಅಂತ್ಯವನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 4-3 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗಲ ಎಂಟ್ರಿ ಆಗ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಶಿವ ನ್ಯೂ ಬ್ಯಾಟ್ಸ್ಮನ್. ಎರಡು ಓವರ್ ಮುಕ್ತಾಯದ ಬಳಿಕ ಕೇವಲ 4 ಓಟವನ್ನ ಮಾತ್ರ ಯೋಧಾ ಕ್ರಿಕೆಟರ್ಸ್ ದಾಖಲಿಸಿಕೊಂಡಿದೆ. 3 ವಿಕೆಟ್ ಆಘಾತದ ಬಳಿಕವಾಗಿ ಮತ್ತೊಮ್ಮೆ ಚೋಟು ವೈಯಕ್ತಿಕ 2ನೇ ಓವರ್ ಹಾಗೂ ತಂಡದ 3ನೇ ಓವರ್ಗಾಗಿ ಈಗಾಗಲೇ 2 ವಿಕೆಟ್ ಅನ್ನ ಪಡ್ಕೊಂಡಿರುವಂತಹ ಬೌಲರ್ ಕೂಡ ಚೋಟು. ಈ ಒಂದು 3ನೇ ಓವರ್ನಲ್ಲಿ ಅದ್ಯಾವ ರೀತಿ ಪ್ರದರ್ಶನವನ್ನ ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಸ್ಟ್ರೈಕರ್ ಅಲ್ಲಿ ಪ್ರಜ್ವಲ್, ನಾನ್ ಸ್ಟ್ರೈಕರ್ ಅಲ್ಲಿ ಶಿವ. ತಂಡದ ಒಟ್ಟು ಮೊತ್ತ 4. ಪ್ರಜ್ವಲ್ ಎಸ್ ಅಂತ ಚೆಂಡು. ಡಾಟ್ ಬಾಲ್ ನ ಸೇರ್ಪಡ. 2ನೇ ಬಾರಿ ಮತ್ತೊಮ್ಮೆ ಚೋಟು. ಆಫ್ ಬ್ರೇಕ್ ಡೆಲಿವರಿ. ಮತ್ತೊಮ್ಮೆ ರನ್ಔಟ್ ನ ಅವಕಾಶ ಇತ್ತು. ರನ್ಔಟ್ ನ ಅವಕಾಶವನ್ನ ಕೈ ಚೆಲ್ತಾ ಇದರಲ್ಲಿ ಕ್ಷೇತ್ರ ರಕ್ಷಕರು. 1 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ. ಈ ಒಂದು ನೇರ ಪ್ರಸಾರವನ್ನ CR7 ಅಫಿಷಿಯಲ್ಸ್ ಬಿತ್ತರಿಸ್ತಾ ಇದೆ. ಆಸಿಫ್ ಮಾಲೀಕತ್ವದ, ಅಸ್ಗರ್ ಮಾಲೀಕದ ಒಂದು ಸಂಸ್ಥೆ ಜೊತೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಲಿ ಫ್ರಮ್ ಮುಂಬೈ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಚೋಟು 3ನೇ ಬಾರಿ. ಬಹಳ ಉತ್ತಮ ರೀತಿಯ ಎಸೆತ. ಶರವೇಗದಲ್ಲಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹುಶಃ ಗಂಟೆಗೆ 100 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ಎಸ್ಗಾರಿಕೆಯನ್ನು ಚೋಟು ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಕೇವಲ 9 ಚೆಂಡುಗಳ ಮುಂದೆ 3 ಓಟವನ್ನು ಬಿಟ್ಕೊಟ್ಟು 2 ಪ್ರಾಮುಖ್ಯತೆ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಚೋಟು. 4ನೇ ಬಾರಿ. ಸುಂದರತೆಯ ಚೆಂಡು. ಯಾರ್ಕರ್ಲೆನ್ ಡೆಲಿವರಿ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈಗ 5ನೇ ಬಾರಿ.
ಅಲ್ಲಿ ಚೆಂಡಿನಲ್ಲಿ 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಚೋಟುಗೆ ಒಂದು ಅವಕಾಶ ಇದೆ. 1,000 ನಗದಿನ ಘೋಷಣೆ ಇದೆ. ಸತತವಾಗಿ ಈಗ 2 ವಿಕೆಟ್ ಅನ್ನ ಪಡ್ಕೊಂಡ್ರೆ 2 ಚೆಂಡಿನಲ್ಲಿ ಸೈಯದ್ ಜಬೀವುಲ್ಲಾ ಸಮಾಜ ಸೇವಕರ ಮುಖ್ಯವಾಗಿ 1,000 ನಗದಿನ ಘೋಷಣೆ. 5ನೇ ಬಾರಿ ಎಸೆದ ಚೆಂಡು ಪೂರ್ಣಾಂಕವಾಗಿ ಬಿದ್ದಿತ್ತು. ಲಾಂಗನ್ ಹಾಗೂ ಲಾಂಗ ನಡುವೆ ಚುರುಕಾದ ಓಟದ ಗಳಿಕೆ ಆಗ್ತದೆ. 2 ಓಟದ ಸೇರ್ಪಡ. ಬಹಳ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 8. 3ನೇ ಓವರ್ನ ಅಂತಿಮ ಒಂದೆಸೆತ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಚೋಟು ಟು ಪ್ರಜ್ವಲ್. ಬಹಳ ಉತ್ತಮ ರೀತಿಯ ಆಟ. ಸ್ವೀಪ್ ಮಾಡುವ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಕೇವಲ 1 ಓಟಗಳಿಗಷ್ಟೇ ಚೋಟು ಅವಕಾಶ ಮಾಡಿಕೊಟ್ರು. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ ಮುಕ್ತಾಯದ ಬಳಿಕ ಕೇವಲ 9 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ ಯೋಧಾ ಕ್ರಿಕೆಟರ್ಸ್. 3 ವಿಕೆಟ್ ನಷ್ಟಕ್ಕೆ. ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ಗಾಗಿ. ನಾಲ್ಕನೇ ಓವರ್ಗಾಗಿ ಸದ್ದಾಮ್ರನ್ನ ಪರಿಚಯಿಸ್ತಾ ಇದೆ ಗೋಲ್ಡನ್ ಈಗಲ್ಸ್. ಬಹಳ ಉತ್ತಮ ರೀತಿಯ ಎಸೆತ. ಯಾರ್ಕರ್ಲಿನ್ ಡೆಲಿವರಿ ರನ್ಔಟ್ನ ಅವಕಾಶ ಇತ್ತು. ನೇರ ಗುರಿ ಸಾಕ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 2ನೇ ಬಾರಿ ಸದ್ದಾಮ್ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಮಿಡ್ ವಿಕೆಟ್ ಅಂಚಿನತ್ತ ತಲುಪ್ತಾ ಇದೆ. ಕೇವಲ 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ. 3ನೇ ಬಾರಿ ಸದ್ದಾಮ್ ಟು ಶಿವ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡೆ. ಬಹುಶಃ ಇನ್ನಿಂಗ್ಸ್ ನ ಮೊದಲನೇ ವೈಡ್ ಬಾಲ್ ಸದ್ದಾಮ್ ಮುಖ್ಯವಾಗಿ ಯಾರ್ಕರ್ಲಿನ್ ಡೆಲಿವರಿ. ಮತ್ತೊಮ್ಮೆ ಓಟಗಳಿಗೆ ಸದ್ದಾಮ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 4ನೇ ಬಾರಿ ಮತ್ತೆ ಸದ್ದಾಮ್ ಎಸೆದ ಚೆಂಡು ಬೀಸುವ ಹಂತದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ 2 ಎಸೆತ 4ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 13 ಓಟಗಳು. 13 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಇನ್ನಿಂಗ್ಸ್ನ ಅಂತಿಮ 8 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 8 ಬಾಲ್ ರಿಮೈನಿಂಗ್ ನೌ.
5ನೇ ಬಾರಿ ಸದ್ದಾಂ ಟು ಶಿವ. ಬಹಳ ಉತ್ತಮ ರೀತಿಯ ಎಸೆತ, ಡಾಟ್ ಬಾಲ್ನ ಸೇರ್ಪಡೆ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಸದ್ದಾಂ ವಿಕೆಟ್ ಅನ್ನ ಪಡ್ಕೊಂಡ್ರೆ ತೌಫಿಕ್ ಮುಖ್ಯವಾಗಿ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಕೇವಲ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ 4ನೇ ವರ್ಗಾಗಿ. ಮತ್ತೊಮ್ಮೆ ಸದ್ದಾಂ ಕ್ಲೀನ್ ಬಾಲ್. ಈ ಬಾರಿ ಹುದ್ದರಿ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಸದ್ದಾಂ ಕ್ಲೀನ್ ಬಾಲ್ ಮಾಡುವ ಮುಖ್ಯವಾಗಿ 1,000 ನಗದನ್ನ ಪಡೆಯಲಿಕ್ಕಿದ್ದಾರೆ ತೌಫಿಕ್ ಮುಖ್ಯವಾಗಿ. ಇನ್ನಿಂಗ್ಸ್ ಆದ ಬಳಿಕ ಬಂದು 1,000 ನಗದನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 4 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 13, 13 ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್. ಚೋಟುರವರ ಸಮಯೋಚಿತ ಬೌಲಿಂಗ್ ಸದ್ಯ ಇಲ್ಲಿ ಓಟದ ಗಳಿಕೆಯಲ್ಲಿ ಕುಂಠಿತ ಆಗ್ತಾ ಇದೆ ಯೋಧಾ ಕ್ರಿಕೆಟರ್ಸ್ಗೆ. ಅಂತಿಮ 6 ಎಸೆತ ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಅವ್ರಿಗಾಗಿ ತಮಿಳನ್ನ ಪರಿಚಯಿಸ್ತಾ ಇದೆ ಗೋಲ್ಡನ್ ಈಗಲ್ಸ್. ಪ್ರಥಮ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಸದ್ದಾಂ ಸುರಕ್ಷಿತ ಕ್ಯಾಚ್ ನ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಪಡ್ಕೊಂಡ್ರು. 4ನೇ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ. ಬಹುಶಃ 5ನೇ ಹುದ್ದರಿ ನೆಲಕ್ಕೆ ಉಳುತ್ತಾ ಇದೆ ಯೋಧಾ ಕ್ರಿಕೆಟರ್ಸ್ ಪರವಾಗಿ. ಕಿರಣ್ ಗುಂಡು ಭರ್ಜರಿ ಹೊಡೆತವನ್ನ ದಾಖಲಿಸಿದ್ರು ಕೂಡ ದುರಾದೃಷ್ಟಕರ ರೀತಿಯಲ್ಲಿ ದಾಂಡು ಚೆಂಡಿನ ಸಂಪರ್ಕ ಸರಿಯಾಗಿ ಲಭಿಸಿಲ್ಲ. ಬಹುಶಃ ಕಿರಣ್ ಗುಂಡೂರವರ ವಿಕೆಟ್ ಸ್ವಲ್ಪ ಮಟ್ಟಿಗೆ ತಲೆನೋವಿನ ವಿಚಾರ ಆಗ್ತಾ ಇದೆ ಯೋಧಾ ಕ್ರಿಕೆಟರ್ಸ್ಗೆ. ಸದ್ಯ ಓಟದ ಗಳಿಕೆಯಲ್ಲಿ ಕುಂಠಿತ ಆಗ್ತಾ ಇದೆ. 13ಕ್ಕೆ ಪ್ರಮುಖ 5 ವಿಕೆಟ್ ಅನ್ನ ಈಗಾಗಲೇ ಕಳ್ಕೊಂಡಿದೆ ಯೋಧಾ. ಸದ್ಯ ಅದ್ಯಾವ ದಾಂಡಿಗ ಇಲ್ಲಿ ಅಂತಿಮ ಹಂತದಲ್ಲಿ ಅಂತಿಮ 5 ಚೆಂಡುಗಳ ಮುಂದೆ ಸ್ಫೋಟಕ ಸಿಕ್ಸರ್ ಬೌಂಡ್ರಿಗಳನ್ನು ದಾಖಲಿಸಿ ತನ್ನ ತಂಡಕ್ಕೆ ಒಂದು ಚೇಸಿಂಗ್ ಮೊತ್ತವನ್ನ ನೀಡಲಿಕ್ಕೆ ಸಹಕರಿಸ್ತಾನೆ ನೋಡಬೇಕಾಗಿದೆ. ತಂಡದ ಒಟ್ಟು ಮೊತ್ತ 13ಕ್ಕೆ 5. ಅಂತಿಮ 5 ಎಸೆತ ಆರಂಭಿಕ ಸೆಷನ್ಗಾಗಿ ಬಾಕಿ ಉಳಿತಾ ಇದ್ದಾವೆ. 2ನೇ ಬಾರಿ ತಮಿಳ್ ಲೋಕೇಶ್ ಕೆಸೆಂತ ಚೆಂಡು, ಬಿರುಸಿನ ಹೊಡೆದ ಚೆಂಡು ಸೀಮಾ ರೇಖೆಯ ಅಂಚಿನತ್ತ ತಲುಪ್ತಾ ಇದೆ. ಬಹುಶಃ ಅಲ್ಲಿ ತೀರ್ಪುಗಾರರ ತೀರ್ಮಾನ ಕಾದು ನೋಡಬೇಕಾಗಿದೆ. ಸೂಕ್ಷ್ಮ ರೀತಿಯಲ್ಲಿ ತೀರ್ಪುಗಾರರು ಪರಿಶೀಲಿಸಲಿಕ್ಕಿದ್ದಾರೆ. ಬಹುಶಃ ಅಲ್ಲಿ ಅಂತಿಮವಾಗಿ ಚೆಂಡು ಯಾವ ದಿಕ್ಕಿನಲ್ಲಿ ತೆರಳಿದೆ ಅದನ್ನ ಪರಿಶೀಲಿಸ್ತಾ ಇದ್ದಾರೆ. ಬಹುಶಃ ಅಲ್ಲಿ ಉಮೇಶ್ ನಾಗರಬಾವಿ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಒಂದೊಂದು ರನ್ ಕೂಡ ಇಂಪಾರ್ಟೆಂಟ್ ಇರ್ತದೆ ಪ್ರತಿಯೊಂದು ತಂಡಕ್ಕೆ. ಈ ಹಿನ್ನೆಲೆಯಲ್ಲಿ ಯಾರ ಮಾತಿಗೂ ಬೆಲೆ ಕೊಡದ ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ ಉಮೇಶ್ ನಾಗರಬಾವಿ.
ಹುದ್ದೆಯಲ್ಲಿ ಆವರಿಸಿಕೊಂಡು ಬೀಸುವ ಪ್ರಯತ್ನ, ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವುದರಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಗೋಲ್ಡನ್ ಈಗಲ್ಸ್ ಈಗಾಗಲೇ ಹಸಿದ ಹೆಬ್ಬುಲಿ ಅಂತಿದೆ. ಈಗಾಗಲೇ ಆರಂಭಿಕ ಪಂದ್ಯಾಟದಲ್ಲಿ ಸೋತು ಕಂಗೆಟ್ಟಿರ್ತಕ್ಕಂಥ ಗೋಲ್ಡನ್ ಈಗಲ್ಸ್ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ ಯೋಧಾ ಕ್ರಿಕೆಟರ್ಸ್ ವಿರುದ್ಧವಾಗಿ. 4ನೇ ಬಾರಿ ಸುಂದರತೆಯ ಚೆಂಡು ತಟ್ಟಿ ಮುಟ್ಟಿ ರಿಸ್ಕಿ ಸಿಂಗಲ್ ಅನ್ನ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 16. ಅಂತಿಮ 2 ಎಸೆತ ಆರಂಭಿಕ ಇನ್ನಿಂಗ್ಸ್ಗಾಗಿ ಬಾಕಿ ಉಳಿತಾ ಇದೆ. ಸಮಯ ಸರಿತಾ ಇದ್ದ ಹಾಗೆ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. 5ನೇ ಬಾರಿ ಮತ್ತೊಮ್ಮೆ ತಮಿಳ್ ನೋ ಬಾಲ್ ಪ್ಲಸ್ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಒಟ್ಟಾರೆ 2 ಓಟದ ಪೂರೈಕೆ ಆಗ್ತಾ ಇದೆ. ಬೈಮುಖ್ಯನವಾಗಿ ಅಲ್ಲಿ ಸ್ಟ್ರೈಕ್ ಚೇಂಜ್ ಆಗಬೇಕಾಗಿದೆ. ತಂಡದ ಒಟ್ಟು ಮೊತ್ತ 18. ನೋಬಾಲ್ ಚೆಕ್ಕ ಓಕೆ. ಅಲ್ಲಿ ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗಿದೆ. 2 ಓಟದ ಹೆಚ್ಚುವರಿ ಸೇರ್ಪಡೆ. ಮತ್ತೆ ವೈಟ್ ಬಾಲ್ ಸೂಚನೆ. ಅಲ್ಲಿ ದಯವಿಟ್ಟು ಗಮನಿಸಿಕೊಳ್ಬೇಕು ತೀರ್ಪುಗಾರರು, ಅಲ್ಲಿ ಒಂದು ತಂಡಕ್ಕೆ ಒಂದು ಇನ್ನಿಂಗ್ಸ್ ನಲ್ಲಿ ಒಂದೇ ರಿವ್ಯೂ ಮಾತ್ರ ಇರ್ತದೆ. ಅಂಪೈರ್ ಗಮನಿಸಿಕೊಳ್ಳಿ. ಥ್ಯಾಂಕ್ ಯು. 5ನೇ ಬಾರಿ ಕ್ರಮವಲ್ಲದ ಎಸೆತ, ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. 5ನೇ ಬಾರಿ ತಂಡದ ಒಟ್ಟು ಮೊತ್ತ 20. ಬಹಳ ಉತ್ತಮ ರೀತಿಯ ಎಸೆತ, ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಸಮಾಪ್ತಿನ ಕಾಣಲಿಕ್ಕೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ನೌ. ತಮಿಳ್ ಟು ಲೋಕೇಶ್. ಸುಂದರತೆ ಚೆಂಡು. ಆರಂಭಿಕ ಇನ್ನಿಂಗ್ಸ್ ಸಮಾಪ್ತಿನ ಕಂಡುಕೊಳ್ತಾ ಇದೆ ಯೋಧಾ ಕ್ರಿಕೆಟರ್ಸ್. 5 ಓವರ್ ಮುಕ್ತಾಯದ ಬಳಿಕ ಅರ್ಥಾತ್ 30 ಚೆಂಡುಗಳ ಮುಂದೆ 20 ಓಟವನ್ನು ದಾಖಲಿಸಿದ್ದಾರೆ. ಪಂದ್ಯಾಟವನ್ನ ಗೋಲ್ಡನ್ ಈಗಲ್ಸ್ ಜಯಿಸಬೇಕಾದ್ರೆ 30 ಚೆಂಡಿನಲ್ಲಿ 21 ಓಟವನ್ನ ದಾಖಲಿಸಬೇಕಾಗಿದೆ. ಗೋಲ್ಡನ್ ಈಗಲ್ಸ್ ಈ ಒಂದು ಪಂದ್ಯಾಟವನ್ನ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯಲ್ಲಿದೆ. ಅದೇ ರೀತಿ ಯೋಧಾ ಕ್ರಿಕೆಟರ್ಸ್ಗೂ ಕೂಡ ಈ ಒಂದು ಪಂದ್ಯಾಟ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕಿದೆ.
ಹಲೋ ಸೈಕ್ ಸತ್ಯ ಎಲ್ಲಿದೆ ಸ್ಟೇಜ್ ಹತ್ರ ಬಾರೋ ನಿನ್ ಮ್ಯಾಚ್ ನೆಕ್ಸ್ಟ್ ಕಾಯ್ತಾ ಇದ್ದಾರೆ ಅವ್ರ ಪಾಪ. ಹಲೋ ಗೋಲ್ಡನ್ ಈಗಲ್ಸ್ ನ ಆರಂಭಿಕ ದಾಂಡಿಗರ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾವೆ. 21ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಗೋಲ್ಡನ್ ಈಗಲ್ಸ್ ಆರಂಭಿಕ ದಾಂಡಿಗರಾಗಿ ಪ್ರಸ್ತುತ ತಂಡದ ಕ್ಯಾಪ್ಟನ್ ಚೋಟು ಕಣಕ್ಕಿಳಿತಾ ಇದ್ದಾರೆ. ಬಹುಶಃ ಚೋಟುರವರ ಬಗ್ಗೆ ಹೇಳಬೇಕಾದ್ರೆ ಕನ್ನಡ ಚಲನಚಿತ್ರ ನಟರು ಬಹುಶಃ ಯಶ್ ಇರಬಹುದು, ಅದೇ ರೀತಿ ಸಾಕಷ್ಟು ಚಲನಚಿತ್ರ ನಟರಿಗೆ ಬೆಂಗಾವಲು ಪಡ ಅಂದ್ರೆ ಬಾಡಿಗಾರ್ಡ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್, ಶ್ರೀರಾಮುಲು ಇವರೆಲ್ಲರಿಗೂ ಕೂಡ ಬಾಡಿಗಾರ್ಡ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಈಗ ಗೋಲ್ಡನ್ ಈಗಲ್ಸ್ ಪರವಾಗಿ ಆರಂಭಿಕ ದಾಂಡಿಗರಾಗಿ ಕಣಕ್ಕಿಳಿತಾ ಇದ್ದಾರೆ. 21ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಗೋಲ್ಡನ್ ಈಗಲ್ಸ್ 30 ಚೆಂಡುಗಳ ಮುಂದೆ. ಕಿರಾಣಿ ಎಸೆದ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕವಾಗಿ ಶೂನ್ಯಕ್ಕೆ ಚೋಟು ನಿರ್ಗಮನ. ಕಿರಣ್ ಗುಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹುಶಃ ಇಲ್ಲಿ ಯೋಧಾ ಕ್ರಿಕೆಟರ್ಸ್ ಪಂದ್ಯಾಟವನ್ನ ಜಯಿಸಬೇಕಾದ್ರೆ ಸತತವಾಗಿ ವಿಕೆಟ್ ಹಾಗೂ ಡಾಟ್ ಬಾಲ್ ಅನ್ನ ಎಸೆಯಲೇಬೇಕಾಗಿದೆ. ಆಗ ಮಾತ್ರ ಗೋಲ್ಡನ್ ಈಗಲ್ಸ್ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನ ಮಾಡಬಹುದಾಗಿದೆ. ಅದೇ ರೀತಿ ಗೋಲ್ಡನ್ ಈಗಲ್ಸ್ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರೆ ಸುಲಭ ಸಾಧ್ಯತವಾಗಿ ಪಂದ್ಯಾಟವನ್ನು ಜಯಿಸುವ ಸಾಧ್ಯತೆ ಕೂಡ ಇರ್ತದೆ. ಶೂನ್ಯಕ್ಕೆ 1 ವಿಕೆಟ್ ಕಳ್ಕೊಂಡಿದೆ. ಈಗಾಗಲೇ ಯೋಧಾ ಕ್ರಿಕೆಟ್ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಮೊದಲು ಆಡಿರ್ತಕ್ಕಂಥ ಪಂದ್ಯಾಟದಲ್ಲಿ ಜಯಿಸಿರ್ತಕ್ಕಂಥ ಯೋಧಾ 2ನೇ ಪಂದ್ಯಾಟವನ್ನು ಈಗ ಗೋಲ್ಡನ್ ಈಗಲ್ಸ್ ವಿರುದ್ಧವಾಗಿ ಆಡ್ತಾ ಇದೆ. ಸದ್ಯ ಗೋಲ್ಡನ್ ಈಗಲ್ಸ್ಗೆ ಡೂ ಆರ್ ಡೈ ಪಂದ್ಯಾಟ ಮಾಡು ಇಲ್ಲವೇ ಮಾಡಿ. ಪಂದ್ಯಾಟವನ್ನ ಜಯಿಸಬೇಕಾದ್ರಲ್ಲಿ ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಸುಲಭ ಸಾಧ್ಯತೆ ರೀತಿಯಲ್ಲಿ ಗೋಲ್ಡನ್ ಈಗಲ್ಸ್ ಜಯಿಸಬಹುದಾಗಿದೆ. ಒಟ್ಟಾರೆ ಹಸಿದ ಹೆಬ್ಬುಲಿಯಂತೆ ಗಾಯಗೊಂಡ ಹುಲಿಯಂತೆ ಕಾದಾಟವನ್ನ ಗೋಲ್ಡನ್ ಈಗಲ್ಸ್ ನಡೆಸ್ತಾ ಇದೆ ಯೋಧಾ ಕ್ರಿಕೆಟರ್ಸ್ ವಿರುದ್ಧವಾಗಿ. ಅದೇ ರೀತಿ ಶ್ರೀಯುತ ಮಾದೇವ್ರವರು ಯೋಧಾ ಕ್ರಿಕೆಟರ್ಸ್ ನ ಮಾಲೀಕರು ಈ ಒಂದು VPL ಸೀಸನ್ 5ಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಕಿರಣ್ ಎಸ್ ಕಾರಿಕೆಯಲ್ಲಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಕಿರಣ್ ಗುಂಡು ಪ್ರಸ್ತುತ ಇಲ್ಲಿ ಯೋಧಾ ಕ್ರಿಕೆಟರ್ಸ್ಗೆ ಹೀರೋ ಆಗ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರರು ಒಂದೆಡೆ ಚೋಟು ನಿರ್ಗಮಿಸಿದ್ರೆ ಈಗ ವಿಜಯಪುರದ ಹೆಮ್ಮೆಯ ಕ್ರಿಕೆಟಿಗ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ವಸೀಂ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಶಂಸಿ ತನ್ಜೀಮ್ ಬಹುಶಃ ಇನ್ನೂ ಕೂಡ ಗೋಲ್ಡನ್ ಈಗಲ್ಸ್ಗೆ ಒಂದು ಶುಭ ಸುದ್ದಿ. ವಸೀಂ ಇರುವಷ್ಟು ಕಾಲ ನಿಸ್ಸಂಶಯವಾಗಿ ಗೋಲ್ಡನ್ ಈಗಲ್ಸ್ ನಿಟ್ಟುಸಿರನ್ನ ಬಿಡಬಹುದಾಗಿದೆ. ಸದ್ಯ ಈಗ ತನ್ಜೀಮ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಂಡಿದೆ. ನಾ ಕಂಡ ಹಾಗೆ ಮತ್ತೋರ್ವ ಡೇಂಜರಸ್ ಅಪಾಯಕಾರಿ ಆಟಗಾರ ವಸೀಂ ಸಾಕಷ್ಟು ಪಂದ್ಯಾಟವನ್ನ ಜಯಿಸಿಕೊಟ್ಟಿರುವಂತ ಕೀರ್ತಿ ಕೂಡ ಸಲ್ಲುತ್ತೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಎಷ್ಟೇ ಪ್ರಶಂಸೆ ಪಟ್ಟರು ಅಷ್ಟೇ ಕಡಿಮೆ. ಯೋಧಾ ಕ್ರಿಕೆಟರ್ಸ್ ತಂಡದ ಮಾಲೀಕ ಶ್ರೀಯುತ ಮಾದೇವ್ರವರು ಈ ಒಂದು VPL ಸೀಸನ್ 5ಗಾಗಿ ತಮ್ಮ ತನುಮನ ಧನವನ್ನ ಸಮರ್ಪಿಸಿದ್ದಾರೆ. ಅವರಿಗೆ ಬೆಂಗಳೂರು 16 ಬ್ರದರ್ ಎಂದಿಗೂ ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದಾವೆ. ಮತ್ತೊಮ್ಮೆ ಕಿರಣ್ ಗುಂಡು ಎಸ್ ಕಾರಿಕೆಯಲ್ಲಿ ಪ್ರಸ್ತುತ ಈಗ ಒತ್ತಡವನ್ನ ಹೇರುವ ಪ್ರಯತ್ನವನ್ನ ಕಿರಣ್ ಗುಂಡು ಮಾಡ್ತಾ ಇದ್ದಾರೆ ಗೋಲ್ಡನ್ ಈಗಲ್ಸ್ ವಿರುದ್ಧವಾಗಿ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಒಂದೋಟದ ಪೂರೈಕೆ ಆಗ್ತಾ ಇದೆ. ಅದೇ ರೀತಿ 16 ತಂಡಗಳಿಗೂ ಕೂಡ ಟಿ ಶರ್ಟ್ ವ್ಯವಸ್ಥೆನ ಮಾಡಿರ್ತಕ್ಕಂಥ ಶ್ರೀಯುತ ಅವೇಜ್ ರವರಿಗೂ ಕೂಡ ಬೆಂಗಳೂರು 16 ಬ್ರದರ್ಸ್ ಧನ್ಯವಾದವನ್ನ ಸಮರ್ಪಿಸ್ತಾ ಇದೆ. ಮತ್ತೊಮ್ಮೆ ಕಿರಣ್ ಗುಂಡು ಬಹಳ ಉತ್ತಮ ರೀತಿಯ ಹೊಡೆತ.
ಮಿಡಾಫ್ ಹಾಗೂ ಮಿಡಾನ್ ನಡುವೆ ಒಂದೋಟ, ಎರಡನೇ ಓಟವನ್ನು ದಾಖಲಿಸುವುದರಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವ ಹಂತದಲ್ಲಿ ಬಹುಶಃ ತೀರ್ಪುಗಾರರ ತೀರ್ಮಾನ ನಾಟ್ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ರನ್ಔಟ್ ನ ಅವಕಾಶ ಇದ್ರೂ ಕೂಡ ಅವಕಾಶದ ಲಾಭವನ್ನ ಇಲ್ಲಿ ಕಿರಣ್ ಗುಂಡು ಪಡ್ಕೊಳ್ತಾ ಇಲ್ಲ. ಮತ್ತೊಂದು ವಿಕೆಟ್ ಆಘಾತ ಆಗುವ ಸಾಧ್ಯತೆ ಇದ್ರೂ ಕೂಡ ಅದೃಷ್ಟ ಕೈ ಕೊಡ್ತಾ ಇದೆ. ಅಲ್ಲಿ ಪಾಂಡವಾಸ್ ತಂಡ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. BSCC ಮತ್ತೆ ಪಾಂಡವಾಸ್ ನಡುವೆ ಮುಂದಿನ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸ್ತಾ ಇದ್ದಾರೆ. ಬಹುಶಃ ನೇರ ಗುರಿ ಸಾಗಿದ್ರೆ ಆಘಾತ ಆಗುವ ಸಾಧ್ಯತೆ ಇತ್ತು. ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 2 ಓಟಗಳು, ಕ್ಷಮಿಸಿ 3 ಓಟಗಳು, 2 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ಟಾಸ್ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡುಕೊಂಡಿದ್ದು BSCC ತಂಡದ ನಾಯಕ ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯವನ್ನು ಶೀಘ್ರದಲ್ಲಿ ತಿಳಿಪಡಿಸಬೇಕು. ತಮಿಳ್ ಸ್ಟ್ರೈಕರ್ ಅಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ. ಬಹುಶಃ ಇಲ್ಲಿ ಗೋಲ್ಡನ್ ಈಗಲ್ಸ್ಗೆ ವಸೀಂ ರವರ ವಿಕೆಟ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕಿದೆ. ಮತ್ತೊಮ್ಮೆ ಲೋಕಿ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಜಾಣ್ಮೆಯ ಆಟ, ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 5. 22ಕ್ಕೆ 16 ಓಟಗಳು ಬರಬೇಕಾಗಿದೆ. 22ಕ್ಕೆ 16. ಮೂರನೇ ಬಾರಿ ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಮೂರನೇ ಬಾರಿ ಲೋಕಿ. ತಮಿಳ್ ಸ್ಟ್ರೈಕರ್ ಅಲ್ಲಿ ಬಹಳ ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಮತ್ತೊಮ್ಮೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಒತ್ತಡವನ್ನ ಹೇರುವ ಪ್ರಯತ್ನವನ್ನ ಯೋಧಾ ಕ್ರಿಕೆಟರ್ಸ್ ನ ಬೌಲರ್ಗಳು ಮಾಡ್ತಾ ಇದ್ದಾರೆ. ಒಂದೆಡೆ ಲೋಕಿ, ಮತ್ತೊಂದೆಡೆ ಕಿರಣ್ ಗುಂಡು. ಮತ್ತೊಮ್ಮೆ ಲೋಕಿ. ಬಹಳ ಉತ್ತಮ ರೀತಿಯ ಆಟ, ತಟ್ಟಿ ಮುಟ್ಟಿ ಒಂದೋಟದ ಪೂರೈಕೆ ಆಗ್ತಾ ಇದೆ. ಈ ರೀತಿ ಒಂಟಿ ಓಟವನ್ನ ದಾಖಲಿಸಿದ್ರು ಕೂಡ ನಿಸ್ಸಂಶಯವಾಗಿ ಪಂದ್ಯಾಟವನ್ನ ಗೋಲ್ಡನ್ ಈಗಲ್ಸ್ ಜಯಿಸುವ ಲೆಕ್ಕಾಚಾರ. ತಪ್ಪಿದಲ್ಲಿ ಯೋಧಾ ಕ್ರಿಕೆಟರ್ ಸತತವಾಗಿ ವಿಕೆಟ್ ಹಾಗೂ ಡಾಟ್ ಬಾಲ್ ಅನ್ನ ಎಸೆದಿದ್ದೇ ಆದಲ್ಲಿ ಯೋಧಾ ಕ್ರಿಕೆಟರ್ಸ್ಗೂ ಕೂಡ ಜಯಿಸುವ ಅವಕಾಶ ಇದೆ. ಮತ್ತೊಮ್ಮೆ ಲೋಕಿ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದೋಟದ ಸೇರ್ಪಡೆ. ಅದೇ ರೀತಿ 16 ತಂಡಗಳಿಗೂ ಕೂಡ ಜರ್ಸಿ ವ್ಯವಸ್ಥೆನ ಮಾಡಿರ್ತಕ್ಕಂಥವರು ಶ್ಯೂತ ಅವೇಜ್ ರವರು ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೆ. ಬೆಂಗಳೂರು 16 ಬ್ರದರ್ಸ್ ಪರವಾಗಿ VPL ಸೀಸನ್ 5
ಪರವಾಗಿ ತಂಡದ ಒಟ್ಟು ಮೊತ್ತ 8. 2 ಓವರ್ ಮುಕ್ತಾಯದ ಬಳಿಕ 2 ವಿಕೆಟ್ ಆಘಾತದ ಬಳಿಕವಾಗಿ ಫಾರೂಕ್ ಭಾಯ್ after completion 2 over score moves on to 8 run loss of 2 important wicket. ವಸೀಂ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ. ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಸ್ಲೋ ಪಾಯ್ಸನ್ ಬ್ಯಾಟ್ಸ್ಮನ್ ಕೂಡ ವಸೀಂ. ಸಾಕಷ್ಟು ಪಂದ್ಯಾಟವನ್ನ ಜಯಿಸಿಕೊಟ್ಟಿರುವಂತಹ ಕೀರ್ತಿ ಕೂಡ ವಸೀಂ ಮೇಲಿದೆ. ಸದ್ಯ ಕಿರಣ್ ಗುಂಡು ಅನುಭವಿ ಬೌಲರ್ ಎಸ್ಕಾರ್ಕಿಯಲ್ಲಿ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ತನ್ಮೂಲಕವಾಗಿ ಒಂದೋಟದ ಸೇರ್ಪಡ. ಅಂತಿಮ 17ಕ್ಕೆ 12 ಓಟಗಳು ಬರಬೇಕಾಗಿದೆ. 17ಕ್ಕೆ 12. ಎರಡನೇ ಬಾರಿ ಕಿರಣ್ ಗುಂಡು ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನ ಮಾಡಿ ಆಡಿದ್ರು. ಡಾಟ್ ಬಾಲ್ನ ಸೇರ್ಪಡ. 16ಕ್ಕೆ 12. ಮೂರನೇ ಬಾರಿ ಸ್ಲೋವರ್ ಚೆಂಡು ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು 3ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ವಸೀಂ ಸ್ಟ್ರೈಕರ್ ಅಲ್ಲಿ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಒಂದೋಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 14ಕ್ಕೆ 10 ಓಟಗಳು ಬರಬೇಕಾಗಿದೆ. 14ಕ್ಕೆ 10. ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಗೋಲ್ಡನ್ ಈಗಲ್ಸ್ ಜಯಿಸುವ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರ ತಪ್ಪಿ ವಿಕೆಟ್ ಹಾಗೂ ಡಾಟ್ ಬಾಲ್ ಅನ್ನು ಎಸ್ತಾರೆ. ಅದೇ ರೀತಿ ಒಂದು ಕ್ರೀಡಾ ಟೂರ್ನಿಯ ರೂವಾರಿಯಲ್ಲಿ ಪ್ರಮುಖರಾಗಿರುವ ಶ್ರೀಯುತ ಮಿನಾಜ್ ಅವರು ಆಗಮಿಸಿದವರಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 12. ಪೂರ್ಣಕವಾಗಿ ಬಿದ್ದಿರತಕ್ಕಂಥ ಚೆಂಡು ಸ್ವೀಪ್ ಮಾಡುವ ಹಂತದಲ್ಲಿ ಒಂದೋಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 12ಕ್ಕೆ 8 ಓಟಗಳು ಬರಬೇಕಾಗಿದೆ. 12ಕ್ಕೆ 8. ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಕನ್ನಡ ನಾಡು ನುಡಿ ಜಲಕ್ಕಾಗಿ ಬಹಳಷ್ಟು ಹೋರಾಟವನ್ನ ಮಾಡಿರ್ತಕ್ಕಂಥ ಅನುಭವಿ ಹೋರಾಟಗಾರ ಶ್ರೀಯುತ ಮಿನಾಜ್ ಪ್ರಸ್ತುತ ಈಗ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಜೊತೆಯಲ್ಲಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಆಗಮಿಸಿದ್ದಕ್ಕಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. 12ಕ್ಕೆ 8. ಪ್ರಜ್ವಲ್ ಎಸ್ಕಾರ್ಕಿಯಲ್ಲಿ
ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಲು ರನ್ಔಟ್ ಅವಕಾಶ ಈ ಬಾರಿ ಬಹುಶಃ ಅಲ್ಲಿ ನೇರ ಗುರಿ ಸಾಗಿದ್ರೆ ವಸೀಂ ಇನ್ನಿಂಗ್ ಸಮಾಪ್ತಿಯನ್ನು ಕಂಡುಕೊಳ್ಬೇಕಾಗಿತ್ತು. ಅದೃಷ್ಟ ಈಗ ವಸೀಂ ಕೈ ಹಿಡಿತಾ ಇದೆ. ಒಂದೋಟದ ಸೇರ್ಪಡೆ. ಅಂತಿಮ 11ಕ್ಕೆ 7 ಓಟಗಳು ಬರಬೇಕಾಗಿದೆ. 11ಕ್ಕೆ 7. ಎರಡನೇ ಬಾರಿ ಮತ್ತೊಮ್ಮೆ ಪ್ರಜ್ವಲ್. ತೀರಾ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕಿರಣ್ ಗುಂಡು ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆನ ಮಿಡಾನ್ ಕ್ಷೇತ್ರದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಡಾಟ್ ಬಾಲ್ನ ಸೇರ್ಪಡೆ. ಮೂರನೇ ಬಾರಿ ಎಸೆಂತ ಚೆಂಡು ತನ್ಮೂಲಕವಾಗಿ ನಂಬಲ ಸಾಧ್ಯ ರೀತಿಯಲ್ಲಿ ಚೆಂಡು ಹಿಂದಿರುಯಿತು. ಈ ಹಂತದಲ್ಲಿ ರನ್ಔಟ್ ಮುಖ್ಯವಾಗಿ ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ ದುರದೃಷ್ಟಕರ ರೀತಿಯಲ್ಲಿ. ಅಂತಿಮ 9 ಚೆಂಡು 7 ಓಟಗಳು ಬರಬೇಕಾಗಿದೆ. 9ಕ್ಕೆ 7. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಸದ್ದಾಮ್ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಬಹುಶಃ ಇಲ್ಲಿ ಮಿನಾಜರ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕವಾಗಿ ಲೋಕೇಶ್ ಸುಲಭ ಸಾಧ್ಯದ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡು ಲಾಂಗನ್ ಕ್ಷೇತ್ರದಲ್ಲಿ ಇಲ್ಲಿ ನಾಟಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಗೋಲ್ಡನ್ ಈಗಲ್ಸ್ಗೆ ಡೂ ಆರ್ ಡೈ ಪಂದ್ಯಾಟ ಮಾಡು ಇಲ್ಲವೇ ಮಾಡಿ करो या मरो की परिस्थिति है गोल्डन ईगल्स को फिलहाल अभी इसी वक्त. क्या इस मैच को जीत हासिल कर पाएगी गोल्डन ईगल्स? फिलहाल देखना पड़ेगा. ಅಲ್ಲಿ ದಯವಿಟ್ಟು ಮ್ಯಾಚ್ ಕಂಪ್ಲೀಟ್ ಆಗ್ಬೇಕು ಸರ್. ಉಮೇಶ್ ಸರ್ ಶೀಘ್ರಗತಿಯಲ್ಲಿ ಅಲ್ಲಿ ಈಗಾಗಲೇ ನಿಯಮಾವಳಿ ಸೂಚಿಸಿದವ ಪಂದ್ಯಾಟ ಅಕಸ್ಮಾತ್ ಮಳೆ ಬಂದು ಸ್ಟಾಪ್ ಆಗಿದ್ದಲ್ಲಿ ಮತ್ತೆ ಮಳೆ ನಿಂತು ಪಂದ್ಯಾಟ ಆರಂಭ ಆದ್ರೆ ಎಲ್ಲಿಂದ ಸ್ಟಾಪ್ ಆಗಿರ್ತದೆ ಅಲ್ಲಿಂದನೇ ಮುಂದುವರಿಕೆನ ಕಂಡುಕೊಳ್ತದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಶೀಘ್ರಗತಿಯಲ್ಲಿ. ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಹುಶಃ ಒಂದೋಟದ ಸೇರ್ಪಡೆ. ಮತ್ತೊಮ್ಮೆ ಪ್ರಜ್ವಲ್ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ತನ್ಮೂಲಕವಾಗಿ
Hello. ಅಲ್ಲಿ ಮಳೆ ಸ್ಟಾಪ್ ಆಗಿದೆ, ಪಂದ್ಯಾಟ ಮುಂದುವರಿಸಿ. ಮಳೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ, ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಅದೇ ರೀತಿ ಇಂಡಿಯನ್ ಸ್ಟಾರ್ಸ್ ವತಿಯಿಂದ ಮತ್ತೊಂದು ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ ಮೀಲಾದ್ ಕಪ್ಗಾಗಿ. ಶಾರ್ಟ್ ಪಿಚ್ ಪಂದ್ಯಾಕೂಟ ಮುಂದಿನ ತಿಂಗಳು ಇದೇ ಕ್ರೀಡಾಂಗಣದಲ್ಲಿ ಸಾಗಿ ಬರಲಿಕ್ಕಿದೆ. ವಿಜಯಪುರ ಕಪ್ ಮುಂದಿನ ತಿಂಗಳು ಇದೇ ಕ್ರೀಡಾಂಗಣದಲ್ಲಿ ಶಾರ್ಟ್ ಪಿಚ್ ಮಾದರಿಯಲ್ಲಿ ಸಾಗಿ ಬರಲಿಕ್ಕಿದೆ. ಅಂತಿಮ 7 ಚೆಂಡುಗಳ ಮುಂದೆ 6 ಓಟವನ್ನು ದಾಖಲಿಸಬೇಕಾಗಿದೆ ಗೋಲ್ಡನ್ ಈಗಲ್ಸ್. ಅಂಪೈರ್ ಉಮೇಶ್ ಓವರಾ? ಓಕೆ, ಥ್ಯಾಂಕ್ ಯು. 6-6. ಅಂಪೈರ್ ಲಾಸ್ಟ್ ಬಾಲ್ ಏನಾಗಿತ್ತು? ರನ್ನ 1 ರನ್ನ ಡಾಟಾ. ಓಕೆ, 6-6. ಥ್ಯಾಂಕ್ ಯು. 6 ಬಾಲ್ 6 ರನ್ಸ್ ರಿಕ್ವೈರ್ಡ್ ನೌ. ಈಗಾಗಲೇ ಗೋಲ್ಡನ್ ಈಗಲ್ಸ್ ಅಲ್ಲಿ ಬೌಲರ್ ನೇಮ್ ಪ್ಲೀಸ್ ಸರ್. 12 ಪ್ಲೇಯರ್ ಬನ್ನಿ ಅಲ್ಲಿ. ಯೋಧಾ ಗೋಲ್ಡನ್ ಈಗಲ್ಸ್ಗೆ ಮಾಡು ಇಲ್ಲವೇ ಮಾಡಿ ಪಂದ್ಯಾಟ. ಈಗಾಗಲೇ ಆರಂಭಿಕ ಪಂದ್ಯಾಟವನ್ನು ಸೋತಿರ್ತಕ್ಕಂಥ ತಂಡ. 6-6. ಅಶ್ವಿನ್ ಎಸ್ ಅಂತ ಚೆಂಡು ಬಹಳ ಶುದ್ಧ ರೀತಿಯ ಹೊಡೆತ, ಮಿಡ್ ವಿಕೆಟ್.
ಒಂದು ಹಂತದಲ್ಲಿ ಸುಲಭ ಸಾಧ್ಯತೆ ರೀತಿಯಲ್ಲಿ ಜಯಿಸಬೇಕಾಗಿರ್ತಕ್ಕಂಥ ಗೋಲ್ಡನ್ ಈಗಲ್ಸ್ ಸದ್ಯ ಈಗ ಒತ್ತಡವನ್ನು ಎದುರಿಸ್ತಾ ಇದೆ. 2-2 ಓಟಗಳು ಬರಬೇಕಾಗಿದೆ. ಮೂವತ್ತಕ್ಕೆ 21 ಸದ್ಯ ಈಗ 2-2. ಇದೇ ಕ್ರಿಕೆಟ್ ಅದೃಷ್ಟದ ಆಟ. ಕಿರಣ್ ಗುಂಡು ಕೆಲವೊಂದಿಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ ಕ್ಷೇತ್ರ ರಕ್ಷಣೆಯಲ್ಲಿ. ಸ್ಕ್ವೇರ್ ಲೆಗ್ ಇದೆ, ಶಾರ್ಟ್ ಫೈನ್ ಲೆಗ್ ಇದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೋಟ್ ಬಹಳ ಸುತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ನಾಟಕೀಯ ತಿರುವು ಪಡ್ಕೊಳ್ತಾ ಇದೆ ವಿಜಯಪುರ ಕಾವೇರಿ ಕ್ರೀಡಾಂಗಣದಲ್ಲಿ. ಕೈನಲ್ಲಿದ್ದಂತ ಪಂದ್ಯಾಟ ಗೋಲ್ಡನ್ ಸೀಗಲ್ ಸದ್ಯ ಈಗ ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಯೋಧ ಕ್ರಿಕೆಟರ್ಸ್ ನ ಎಲ್ಲ ಯೋಧರು ಬಹಳ ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 1-2 ಈ ಒಂದು ಪಂದ್ಯಾಟವನ್ನ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿ ಇದೆ ಗೋಲ್ಡನ್ ಈಗಲ್ಸ್ಗೆ. ಪಂದ್ಯಾಟ ಟೈ ಆದ್ರೂ ಕೊಂಚ ಮಟ್ಟಿಗೆ ತಲೆನೋವಿನ ವಿಚಾರ. ಗೋಲ್ಡನ್ ಈಗಲ್ಸ್ಗೆ ಸದ್ಯ 2 ಓಟಗಳು ಬರಲೇಬೇಕಾಗಿದೆ. ಗೋಲ್ಡನ್ ಈಗಲ್ಸ್ಗೆ ಅಂತಿಮ 1-2. ಈಗಾಗಲೇ ಯೋಧ ಕ್ರಿಕೆಟರ್ಸ್ ಆಡಿರುವಂತಹ ಮೊದಲನೇ ಪಂದ್ಯಾಟದಲ್ಲಿ ಜಯಿಸಿರುವಂತಹ ತಂಡ ಈಗ 2ನೇ ಪಂದ್ಯಾಟವನ್ನ ಜಯಿಸುವ ಲೆಕ್ಕಾಚಾರದಲ್ಲಿದೆ. 2 ಓಟ ಬರಲೇಬೇಕಾಗಿದೆ ಗೋಲ್ಡನ್ ಈಗಲ್ಸ್ ಈ ಒಂದು ಟೂರ್ನಿಯಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಡುವ ನಿಟ್ಟಿನಲ್ಲಿ. ಆನಂದ್ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾನೆ. ಇಲ್ಲಿ ಆನಂದ್ ಹೀರೋ ಆಗ್ತಾನೆ ಇಲ್ಲ ನೋಡ್ಬೇಕಾಗಿದೆ. ಹಂತದಲ್ಲಿ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ತನ್ಮೂಲಕವಾಗಿ. ಇಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ನಾವು ಕಾಯ್ಬೇಕಾಗ್ತದ. ಇಲ್ಲಿ ಈಗಾಗಲೇ ಪಂದ್ಯಾಟ ಟೈ ಆಗಿದೆ. ಬಹುಶಃ ಇಲ್ಲಿ ರನ್ಔಟ್ ಆದ್ರೆ ಅಂತಿಮ 1-1 ಓಟ ಬರಬೇಕಾಗಿದೆ. ರನ್ಔಟ್ ಇಲ್ಲ ಅಂತ ಹೇಳಿದ್ರೆ ಪಂದ್ಯಾಟವನ್ನ ಜಯಿಸ್ಲಿಕ್ಕಿದ್ದಾರೆ ಗೋಲ್ಡನ್ ಈಗಲ್ಸ್. ಈಗಾಗಲೇ ಪಂದ್ಯಾಟ ಟೈ ಆಗಿದೆ ವೈಡ್ ಮುಖ್ಯವಾಗಿ. ಬಹುಶಃ ಈ ಒಂದು ರನ್ಔಟ್ ಏನಾದ್ರೂ ಆಗಿದ್ರೆ 1-1 ಬೇಕಾಗ್ತದೆ. ರನ್ಔಟ್ ಇಲ್ಲ ಅಂದ್ರೆ ಪಂದ್ಯಾಟ ಜಯಿಸ್ಲಿಕ್ಕಿದ್ದಾರೆ ಗೋಲ್ಡನ್ ಈಗಲ್ಸ್. ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಅಂತಿಮ 1-1 ಓಟ ಬರಲೇಬೇಕಾಗಿದೆ. ತಮ್ಮ ಸ್ಥಾನವನ್ನ ಸುಭದ್ರಗೊಳಿಸಲು 1 ಓಟ ಬರಲೇಬೇಕಾಗಿದೆ ಗೋಲ್ಡನ್ ಈಗಲ್ಸ್ಗೆ. ಅಂತಿಮ 1-1 ವಿಜಯದ ಲಕ್ಷ್ಮಿ ಚಂಚಲೆ ಆಗ್ತಾ ಇದ್ದಾಳೆ ವಿಜಯಪುರ ಕಾವೇರಿ ಆಟದ ಮೈದಾನದಲ್ಲಿ. 1-1 ಆಸಿಫ್ ಸ್ಟ್ರೈಕರ್ ಅಲ್ಲಿ. ಬಹುಶಃ ಆಸಿಫ್ ಪಂದ್ಯಾಟವನ್ನು ಜಯಿಸಿಕೊಟ್ರ ಹೀರೋ ಆಗ್ಲಿಕ್ಕಿದ್ದಾನೆ ಗೋಲ್ಡನ್ ಈಗಲ್ಸ್ ತಂಡಕ್ಕೆ. ಡ್ರಾ ಆದ್ರೆ ಪಾಯಿಂಟ್ ಇರ್ತದ, ಇಬ್ರಿಗೂ ಕೂಡ ಸಮಾನ ರೀತಿಯಲ್ಲಿ ಪಾಯಿಂಟ್. ತನ್ಮೂಲಕವಾಗಿ ಗೋಲ್ಡನ್ ಈಗಲ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದೆ ಯೋಧ ಕ್ರಿಕೆಟರ್ಸ್ ವಿರುದ್ಧವಾಗಿ. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಜೊತೆಯಲ್ಲಿ ಬಹಳ ಉತ್ತಮ ರೀತಿಯ ಪ್ರದರ್ಶನ ನೀಡಿದಂತ ಯೋಧ ಕ್ರಿಕೆಟರ್ಸ್ಗೂ ಕೂಡ ಮುಂದಿನ ಪಂದ್ಯಾಟದಲ್ಲಿ ಶುಭವಾಗ್ಲಿ ಅಂತ ಶುಭ ಹಾರೈಕೆ ನುಡಿಯನ್ನು ನುಡಿತಾ ಇತ್ತ ಪಂದ್ಯಾಟ ಅಂತ್ಯವನ್ನು ಕಂಡುಕೊಳ್ತಾ ಇದ್ರೆ ಆತ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ ಮಾಡ್ತಾ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ದೂರದ ಚಿಕ್ಕಮಗಳೂರು ಪರಿಸರದ PK ಪ್ರವೀಣ್ ಕುಮಾರ್ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಕನ್ನಡ ಮಾಧ್ಯಮಕ್ಕಾಗಿ.